ರಿಟ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಿಎಂ ಪರ ವಕೀಲರಿಂದಲೂ ಕೂಡ ಸಮಯವನ್ನು ಕೇಳಲಾಗಿದೆ. ಜನವರಿ 27ಕ್ಕೆ ವಿಚಾರಣೆ ಮುಂದೂಡೋದಕ್ಕೆ ಕಪಿಲ್ ಸಿಬಲ್ ಕೂಡ ಮನವಿಯನ್ನ ಮಾಡಿಕೊಂಡ್ರು. ರಿಟ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಿಎಂ ಪರ ವಕೀಲರು ಸಮಯವನ್ನ ಕೇಳಿದ್ದಾರೆ. ಜನವರಿ 27ಕ್ಕೆ ವಿಚಾರಣೆ ಮುಂದೂಡೋದಕ್ಕೆ ಕಪಿಲ್ ಸಿಬಲ್ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಿಟ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಿಎಂ ಪರ ವಕೀಲರು ಹೀಗೆ ಸಮಯವನ್ನ ಕೇಳಿದ್ದಾರೆ. ಏನ್ ಹೇಳಿದೆ ಕೋರ್ಟ್? ಮನವಿಯನ್ನ ಪರಿಗಣಿಸಿ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಿದೆ ಹೈಕೋರ್ಟ್. 23ಕ್ಕಲ್ಲ 27ಕ್ಕೆ ಈಗ ಮುಂದೂಡ್ದಂಗಾಯ್ತು. ಯಾಕೆ 27ಕ್ಕೆ ಯಾಕೆ ಮುಂದೂಡಿದ್ದು ಅಂತ ಅಂದ್ರೆ ಕಪಿಲ್ ಸಿಬಲ್ ಅವರು ಸಮಯವನ್ನ ಕೇಳ್ಕೊಂಡ್ರು ಅನ್ನುವಂಥದ್ದು ಗೊತ್ತಾಗ್ತಿದೆ. ಆಮೇಲೆ ಬಹಳ ದೊಡ್ಡ ದೊಡ್ಡ ಲಾಯರ್ಸು ಈ ಥರದ 16 ಪ್ರಕರಣಗಳಿರುತ್ತೆ. ಅವರಿಗೆ ಇಲ್ಲಿ ಬಹುತೇಕ ಶೆಡ್ಯೂಲ್ ಆಗಿರುತ್ತೆ, ಯಾವ್ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ಕೋರ್ಟಲ್ಲಿ ಈ ರೀತಿಯಾಗಿ, ಸುಪ್ರೀಂ ಕೋರ್ಟು ಮತ್ತೊಂದು ಈ ರೀತಿಯಾಗಿ ಅವರು ತಮ್ಮ ಸಮಯವನ್ನು ನೋಡಿಕೊಂಡು ಮನವಿಯನ್ನ ಮಾಡಿಕೊಂಡ್ರು ಈ ದಿವಸಕ್ಕೆ ವಿಚಾರಣೆ ಮುಂದೂಡಿ ಅಂತ ಆಯ್ತು ಅಂತ ಹೇಳಿದೆ ಕೋರ್ಟ್. ಅಲ್ಲಿಗೆ ಜನವರಿ 27 ಅಂತಂದ್ರೆ ಯಾವತ್ತು? ಸೋಮವಾರ. ಮನವಿಯನ್ನ ಪರಿಗಣಿಸಿ ವಿಚಾರಣೆಯನ್ನ 27ಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. 27ನೇ ತಾರೀಕು ಅಂತಂದ್ರೆ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಯಾರು? ಕಪಿಲ್ ಸಿಬಲ್ ಅವರ ಮನವಿಯನ್ನ ಪರಿಗಣಿಸಿ ವಿಚಾರಣೆಯನ್ನ ಅಲ್ಲಿಯವರೆಗೂ ಲೋಕಾಯುಕ್ತ ಪೊಲೀಸರ ತನಿಖೆ ಮುಂದುವರಿಕೆ ಆಗುತ್ತೆ. ಮನವಿ ಅಲ್ಲಿಗೆ ಈಗ ಲೋಕಾಯುಕ್ತ ತನಿಖೆಯನ್ನ ಸದ್ಯಕ್ಕೆ ಏನಾದ್ರು ಹೋಲ್ಡ್ ಮಾಡೋದು, ಸಿಬಿಐ ತನಿಖೆಗೆ ಕೋರ್ಟ್ ಅನುಮತಿ ಕೊಡುತ್ತೋ ಇಲ್ವೋ ಅದನ್ನ ನೋಡ್ಕೊಂಡು ತನಿಖೆ ಮುಂದುವರಿಯೋದು, ಈ ತರದ್ದು ಯಾವುದೂ ಇಲ್ಲ. ಸೊ ಅಲ್ಲಿ ತನಕ ಯಥಾ ಪ್ರಕಾರವಾಗಿ ಲೋಕಾಯುಕ್ತ ತನಿಖೆ ಏನಿದೆ ಅದು ಕೂಡ ಮುಂದುವರ್ಕೊಂಡು ಹೋಗುತ್ತೆ. ಅದರ ಜೊತೆಗೇನೆ 27ನೇ ತಾರೀಕು ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. 23ನೇ ತಾರೀಕಿಗೆ ಶೆಡ್ಯೂಲ್ ಆದಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳಿತ್ತು? ಒಂದು ದಿನ ಮುಂಚಿತವಾಗಿ ಅಂತಂದ್ರೆ 22ನೇ ತಾರೀಕಿನಂದು ತನಿಖೆಯ ವರದಿಯನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಬಟ್ ಈಗ 27ನೇ ತಾರೀಕಿಗೆ ಮುಂದೂಡಿಕೆ ಆಗಿರುವಂಥ ಕಾರಣದಿಂದಾಗಿ ಯಾವತ್ತು ತನಿಖಾ ವರದಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಏನಾದರೂ ಸ್ವಲ್ಪ ಅಸ್ಪಷ್ಟತೆ ಇರ್ಬೋದು. ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಫೈ ಕೊಡೋದಿದೆ. ಈಗ 27ನೇ ತಾರೀಕಿನಂದು ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿಗೆ 27ನೇ ತಾರೀಕಿನ ತನಕನೂ ಕೂಡ ಇದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ರಿಲೀಫ್ ಆದಂಥ ರೀತಿಯಾಗಿಯೇ. ಯಾಕಂತಂದರೆ ಇವತ್ತೇ ಏನಾದರೂ ವಿಚಾರಣೆ ನಡೆದು ಅಂದರೆ ಪೂರ್ಣ ವಿಚಾರಣೆ ಆಗಿ ಏನಾದರೂ ಒಂದು ಡಿಸಿಷನಿಗೆ ಏನಾದರೂ ಬಂದುಬಿಟ್ಟಿದ್ರೆ, ಇನ್ ಕೇಸ್ ಏನಾದರೂ CBI ಕೊಡಬೇಕು ಅನ್ನುವಂಥದ್ದು ಏನಾದರೂ ಆಗಿದ್ದಿದ್ರೆ ಇನ್ ಕೇಸ್, ಅದು ಮುಖ್ಯಮಂತ್ರಿಗಳಿಗೆ ಸಹಜವಾಗಿ ದೊಡ್ಡ ಹಿನ್ನಡೆ ಆಗ್ತಾ ಇತ್ತು. ಬಟ್ ಅಂಥದ್ದೇನು ಕೂಡ ಇವತ್ತು ಆಗಿಲ್ಲ. ಆಮೇಲೆ ಇವತ್ತು ಕೋರ್ಟ್ನಲ್ಲಿ ಏನೇನು ಆಯಿತು, ಇದು ಮುಂದುವರೆದ ಭಾಗ ಯಾವ ರೀತಿಯಾದಂಥ ರೋಚಕತೆಯ ವಾದ ಪ್ರತಿವಾದ ಇರ್ಬೋದು ಅನ್ನುವಂಥದ್ದು ನಮಗೊಂದಂತೂ ಹಿಂಟ್ಸ್ ಇವತ್ತು ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಸೊ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ CBI ತನಿಖೆ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರವಾಗಿ ಇವತ್ತು ಒಂದು ಹಂತದಲ್ಲಿ ನಡೆದಿದೆ. ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರು ಮಣಿಂದರ್ ಸಿಂಗ್ ಅವರು ವಾದ ಮಾಡಿದ್ದಾರೆ. 27ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಮ್ಮ ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಇವತ್ತು ನಡೆದಂಥ ಒಟ್ಟು ವಾದ ಪ್ರತಿವಾದ ಅಂತೂ ಆದಂಗಿಲ್ಲ. ವಾದ ನಡೆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಹೈಲೈಟ್ ಆದಂಥ ಪಾಯಿಂಟ್ಸ್ಗಳು ಜಡ್ಜ್ಗೆ ಕನ್ವಿನ್ಸ್ ಆಗುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದು ಒಂದು. ಎರಡನೇದಾಗಿ ಇವತ್ತು ಇದು ಓವರ್ ಆಲ್ ಆಗಿ CBI ತನಿಖೆ ಕೋರುವಂಥದ್ದು ಅಥವಾ ಮುಖ್ಯಮಂತ್ರಿಗಳ ವಿಚಾರವಾಗಿ ಮಾತ್ರನ? ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು ಓವರ್ ಆಲ್ ಆಗಿ ಇದು ಮೂಡಾದಲ್ಲಾಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಾಗೆ CBI ಕೊಡಬೇಕು ಅನ್ನುವಂಥದ್ದು ಅವ್ರ ಒತ್ತಾಯ ಇತ್ತು. ಬಟ್ ಜಡ್ಜ್ ಇವತ್ತು ಕೆಲ ಫೈಲ್ಗಳು ಮಿಸ್ಸಿಂಗ್ ಆದಂಥ ಸಂದರ್ಭದಲ್ಲಿ ಇದು 14 ಫೈಲ್ಗಳಿಗೆ ಸೈಟ್ಗಳಿಗೆ ಸಂಬಂಧಪಟ್ಟಿದೆಯಾ ಅನ್ನೋಂಥ ಪ್ರಶ್ನೆ ಮಾಡಿದ್ರು. ಇದು ಓವರ್ ಆಲ್ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅಂತೇಳಿ ರಮೇಶ್? ಮಾಲ್ತೇಶ್, ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಸಲ್ಲಿಸಿರೋದು ಕೇವಲ CM ಪ್ರಕರಣದ ವಿಚಾರಣೆ ಅಥವಾ ತನಿಖೆ CBI ನಡೆಸಬೇಕು ಅನ್ನುವಂಥದ್ದು ಇವರು ಕೇಳ್ತಿರುವಂಥ ಮನವಿ. ಹೀಗಾಗಿ ಅದನ್ನು ಮೀರಿ ಕೋರ್ಟ್ ಯಾವುದೇ ರೀತಿಯಾದ ಆಕ್ಷನ್ ನೀಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಆ ಪ್ರಶ್ನೆಯನ್ನು ಕೇಳಿದ್ರು. ಈಗ ನೀವು 145 ಫೈಲ್ಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಯಾಕಂದರೆ ಇವತ್ತು ವಾದ ಮಂಡನೆ ಆರಂಭ ಆಗ್ತಿದ್ದಂಗೆ ಮಣಿಂದರ್ ಶರ್ಮಾ ಅವರು ಯಾಕೆ ಈ ಕೇಸು ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಬಾರ್ದು ಅನ್ನೋದಕ್ಕೆ ಸಮರ್ಥನೆಯಾಗಿ ಕೆಲವೊಂದು ಅಂಶಗಳನ್ನು ಹೇಳ್ತಾ ಇದ್ರು. ಅವ್ರು ಹೇಳಿದ್ದೇನಂತಂದರೆ ಲೋಕಾಯುಕ್ತ ಪೊಲೀಸರು ಈ ಕೇಸ್ನಲ್ಲಿ ಸರಿಯಾದ ತನಿಖೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಡೆಪ್ಯುಟೇಷನ್ ಮೇಲೆ ಲೋಕಾಯುಕ್ತ ಪೊಲೀಸರಾಗಿ ಬಂದಿರ್ತಾರೆ. ಅದಕ್ಕೆ ಮುಂಚೆ ಅವರು CM ಕೆಳಗಡೆ ಅಂದರೆ ಸರ್ಕಾರದ ಅಧೀನದಲ್ಲಿ ಅವರು ಪೊಲೀಸರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಈ ಕೇಸ್ನ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಸ್ವತಂತ್ರ ತನಿಖಾ ಸಂಸ್ಥೆನೇ ನಡೆಸಬೇಕು. ಈ ಹಿಂದೆ ಲೋಕಾಯುಕ್ತರು ಸುಮೋಟಾಗಿ ಮೂಡಾ ಕೇಸ್ನ ತನಿಖೆ ಅಂದರೆ ಸಂಪೂರ್ಣ ಮೂಡಾ ಅದೇನೇನು ಹಗರಣ ಇದೆ ಅದರ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಏನು DYSP ಮೈಸೂರಿನ ಲೋಕಾಯುಕ್ತ DYSPಗೆ ಈ ಒಂದು ದಾಖಲೆಗಳನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು, ಅದನ್ನು ಸೀಸ್ ಮಾಡಿ ಅಂತೇಳಿ. ಆ ಸಂದರ್ಭದಲ್ಲಿ ಲೋಕಾಯುಕ್ತ DYSP ಅಲ್ಲಿ ಹೋದಾಗ ಅದಕ್ಕೆ ಮೊದಲನೇ ನಗರಾಭಿವೃದ್ಧಿ ಇಲಾಖೆಯ ಒಂದು ಸಚಿವರ ಅಂದರೆ ತಂಡ ಅಂದರೆ ಅಧಿಕಾರಿಗಳ ತಂಡ 3 ಜನ ಅಧಿಕಾರಿಗಳ ತಂಡ ಬಂದು ಆ ಎಲ್ಲ 145 ದಾಖಲೆಗಳನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ನಾವು ಅದನ್ನು ಸೀಸ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೇಳಿ DYSPನೇ ಲೋಕಾಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ.
ಓಕೆ ಓಕೆ ಸೊ ಈ ಮುಖೇನವಾಗಿ ಇದು ತನಿಖೆ ಇಲ್ಲಿ ಲೋಕಾಯುಕ್ತದಕ್ಕಿಂತ CBI ನಡೆಸಿದ್ರೆ ಸೂಕ್ತ ಅನ್ನುವಂಥದ್ದು ಮಣಿಂದರ್ ಸಿಂಗ್ ಅವರ ವಾದ ಆಗಿದೆ.